ಹರಿಯಲ್ಲಿ ತೋಂಬುವರಿರಲಿ ಜಗತಿಯ ಗುಣ ತೋರಿರಲಿ ಹರಿಯಲ್ಲಿ ತೋಂಬುವರಿರಲಿ ಜಗತಿಯ ಗುಣ ತೋರಿರಲಿ ನಗು ನಗುತ್ತಲಿ ಬಾಳುತ್ತಿರು ಸಂಸಾರ ಸಾಗಲಿ ನಗು ನಗುತ್ತಲಿ ಬಾಳುತ್ತಿರು ಸಂಸಾರ ಸಾಗಲಿ पतिया आके पाई सके पतिया प्रेम पति आके पाई सके सत्य सरिया देखो सत्य सरिया देखो इधर वाला इधर सद्गुरुपादाब्जं जनने जनकस्तथा तत्त्वोपदेशकर्तारं नत्वा भक्तिपुरस्सरम् अद्वैत सार्वभौम चक्रवर्ती परशुवन परावतारी भक्ತರ ಕಾಮಧೇನು ಕಲ್ಪಧ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅಕ್ಕಲಕೋಟೆಯ ಪರಂಪರೆಯ ಮನೋಕಾಯವನ್ನು ವಂದಿಸುತ್ತಾ ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ಆತ್ಮೀಯ ಪೂಜ್ಯರು, ಮಾತೃ ಹೃದಯರಾಗಿರ್ತಕ್ಕಂಥ ಮೈಂದಿರುಗಿ ಕಲಬುರಗಿ ಸೋಲಾಪುರದ ಅಧಿಪತಿಗಳಾಗಿರ್ತಕ್ಕಂಥ ಅಡಿನವ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀಮಠದ ಕಮಿಟಿಯೇ ಮೊದಲು ಮಾಡಿಕೊಂಡು ಪುಣ್ಯಾತ್ಮರೇ ತಮ್ಮ ಅಂತರ್ಕರಣದಲ್ಲಿ ಬೆಳಗುವ ಅಪ್ಪರ ಶಿವನಿಗೆ ವಂದಿಸುತ್ತಾ, ಶಿವಸಂತ ತಮ್ಮೆಲ್ಲರೂ ಶರಣಾರ್ಥಿಗಳು. ಮಾತಾಡ ತಮ್ಮ बहुत गया थोड़ी रही अब जाएंगे. अच्छा टाइम ಎಷ್ಟೈತಿ? ಎಷ್ಟೊತ್ತಾಗ ಹೇಳ್ಬೇಕ? 10 ನಿಮಿಷನೇ ಕೊಟ್ಟಿರಿ. ಎಲ್ಲ ಸಾಮು ಹೆಸರು ತಗೋಕ 5 ನಿಮಿಷ ಹೋಗೇ ಐತಿ. ಇನ್ನೆಷ್ಟು ಉಳಿದದ? ಹೇಳೋ ಬೇಡ. ಮತ್ತು ನೀವ ಮಾತಾಡಿದ್ರು ಮತ್ತೆ ನನಗೆ ಕರೆಸಿರಿ ಗದಗದಿಂದ. आलस्य ही मनुष्याणाम शरीरस्थो महान रिपु. ಅರೇ ತಮ್ಮ, ನಮ್ಮ ಜೀವನದೊಳಗ ನಮ್ಮ ಬದುಕಿನೊಳಗ ಮತ್ತೊಬ್ರು ಯಾರು ಶತ್ರುವಾಗಿ ಕಾಡಾಕತ್ತಾರ ಅಂತಂದ್ರೆ ನಿನ್ನ ಅಜ್ಞಾನದಿಂದ. ನಮ್ಮ ಅಪ್ಪ ಆಗಿರ್ಬಹುದು, ನಮ್ಮ ಅವ್ವ ಆಗಿರ್ಬಹುದು, ನಮ್ಮ ಅಣ್ಣ ತಮ್ಮರಾಗಿರ್ಬಹುದು, ಬಹಳ ಶತ್ರು ಅದಾರ ಅಂತ ನೀ ತಿಳಿದಿ ಅವ್ರು ಯಾರು ನಿನಗೆ ಶತ್ರು ಅಲ್ಲೋ ತಮ್ಮ. ನಿನ್ನ ಬುದ್ಧಿ ನೀ ಚೆನ್ನಾಗಿ ಇಟ್ಕೋವಲ್ಲಿ. ಒಂದು ಕಾರ್ಯಕ್ರಮಕ್ಕೆ ಬಂದೀನಿ ಅಂತಂದ ಬಳಿಕ ಅಲ್ಲಿ ಯಾವಾಗ ಶಿಸ್ತುದಿಂದ ಕೂಡಿಸಿಕೊಡಂಗಿಲ್ಲ, ಅದು ಆಲಸ್ಯತನ, ಅದೇ ನಿಮಗೆ ಶತ್ರುವಾಗಿ ಕಾಡ್ತದ. ನೀವು ಮಾತಾಡ್ರಿ, ನೀವು ಯಾವಾಗ ಮಾತಾಡಂತೀರಿ ಅಲ್ಲಿ ತಕ್ಕ ನಾನು ಹೇಳಂಗಿಲ್ಲ. ಮಾತಾಡ ಭಕ್ತ ಮಣ್ಣಲ್ಲಿ ಇವತ್ತು ನಾನು ಯಾರಿಗೆ ಮಾಹಿತಿ ಕೊಡೋದು ಇಟ್ಕೊಂಡಿರ್ತೀನಿ. ನಾನು ಅಕ್ಕಲಕೋಟಿ ಶರಣರ ಭವ್ಯ ಪರಂಪರೆಯ ಮೂಲಕರ್ತೃ ಅಪ್ಪ ಶರಣಪ್ಪನವರು, ಅಪ್ಪ ಸಿದ್ಧಾಳಪ್ಪನ ಸಂಗಟ ಬಹು ಆನಂದದಿಂದ ಕಾಲಹರಣ ಮಾಡಿದಂಥವರು. ಕೇಳಿಸ್ತೈತಿ ಇಲ್ಲಿ ಇವಾಗ? ನಿಮ್ಮ ಅಪ್ಪಳ ಕೈಯಾಗ ಕೆಂಪು ಅದಾವು. ನನ್ನ ಬಾಯಿ ಮುಂದನು ನನ್ನ ಬಾಯಿನ ಪೂರ ಕೆಂಪಾಗೈತಿ. ಈ ಮಠದವ್ರಿಗೆ ಎದುರು ಬಡ್ತಾನೆ ಇಲ್ಲ ನೋಡಿ. ಮಾಹಿತಿನೂ ಮದುವೆ ಮಾಡಿ ಬಂಗಾರದ ಅದಾವು. ಹೋಗಾಡಿದ ಉಚ್ಕೊಂಡು ಹೋಗ್ತಿದ್ರೆ ಈ ಮಾನವ ಜನ್ಮ ಬಂದ ಬಳಿಕ ನಾವು ಏನಾದರೂ ಸಂಪಾದನೆ ಮಾಡ್ಕೊಳ್ಳೇಬೇಕಾಗಿತ್ತು ಅಂತಂದ್ರೆ ಮೊಟ್ಟ ಮೊದಲು ಒಂದು ಗುರುವಿನ ಕೃಪಾ ಆಗಲೇಬೇಕು ನೋಡ್ರಿ. ಸದ್ಗುರು ಸಿಗುವುದು ದುರ್ಲಭ. ಸಿಕ್ಕರೆ ಏನು ಜನ್ಮ ಯಾಕೆ ಆ ಸದ್ಗುರುನಾಥ ನಮ್ಗೆ ಯಾಕೆ ಸಿಗಂಗಿಲ್ಲ? ಆ ಸದ್ಗುರುನಾಥ ಎಲ್ಲಿ ಅದಾಗ? ಆ ಸದ್ಗುರುನಾಥನ ಬಳಿ ಸದ್ಗುಣಗಳು ಯಾವ ರೀತಿಯಿಂದ ಇರ್ತಾವ? ಆ ಸದ್ಗುರುನಾಥ ನಾವು ತಕ್ಷಣ ಗುರು ಮಾಡ್ಕೊಂಡಿವ ಅಂತ ನಮ್ಮ ಬದುಕು ಸ್ವಾರ್ಥಕ್ಕೆ ಆಡ್ತದೆ ಅಂದ್ರೆ ಸ್ವಾಮಿಗಳು ಅಂತಂದ್ರೆ 100 ಆಡ್ತದೆ. ಯಾಕಂತಂದ್ರ ಆ ಭಗವಂತ, ಆ ಸದ್ಗುರುನಾಥ ಭಕ್ತರಿಗಾಗೇ ಜನ್ಮ ತಾಳಿರ್ತಾನೆ ವಿನ ತನ್ನ ಸ್ವಾರ್ಥಕ್ಕಾಗಿ ಬದುಕು ತಾಳಿರಲ್ಲ. ಏನು ಅವಶ್ಯಕತೆ ಇತ್ತು? ಮನೆ ಬಿಟ್ಟು ಮಾರು ಎಲ್ಲೇ ಹುಟ್ಟೋದು, ಎಲ್ಲೇ ಬೆಳೆಯೋದು, ಎಲ್ಲೇ ಉಣೋದು, ಎಲ್ಲೇ ಕಷ್ಟಪಡೋದು ಎದಕ್ಕೆ ಬೇಕಾಗಿತ್ತು ಸನ್ಯಾಸಿಗೆ? ಯಾಕಂತಂದ್ರೆ ಅದು ನಮ್ಮ ಪ್ರಾರಬ್ಧ ಭೋಗ.
ಅದು ಭಗವಂತ ಕಳಿಸಿಕೊಟ್ಟಿರ್ತಾನ. ಅದು ಲೋಕ ಕಲ್ಯಾಣಕ್ಕಾಗಿ ನಿಂದಿಂದ ಉಳಿದಿರ್ತದ, ಹೋಗಪ್ಪ ಅಂತೇಳಿ ಅಲ್ಲಿ ಲಿಪಿಗಳು ಬರೆದು ಇಟ್ಟಿರ್ತಾರ. ಗೊತ್ತಲ್ಲ? ನಿಮ್ಗೆ ಹಿಂಗಂದ್ರೆ ಗೊತ್ತಾಗಂಗಿಲ್ಲ. ನಿಮ್ಮ ದಾರಿ ಒಳಗೆ ನಾವು ಬರಬೇಕು. ಎಷ್ಟು ಮಂದಿ ಅವ ನಿಮ್ಮ ಸ್ವಸ್ಥ್ಯಾರು? ಹಿಂಗಂದ್ರೆ ಬರ್ತೀರಿ ನೀವು ದಾರಿ. ಎಷ್ಟು ಮಂದಿ ಸ್ವಸ್ಥ್ಯಾರು? ಇಬ್ಬರು ಸ್ವಾಮಿಗಳ. ಒಬ್ಬಾಕಿ ಏನು ಮಾಡ್ದ, ಒಬ್ಬಾಕಿ ಏನಿಲ್ಲ ಹಾಕಿ ನಾನು ಹೊಡಿತಾಳ್ರಿ. ಒಬ್ಬಾಕಿ ಏನು ಮಾಡ್ದ, ಭಾಳ ಚಂದ ಊಟ ಕೊಡ್ತಾಳ್ರಿ, ಮ್ಯಾಲೆ ಹೆಡಕ್ನಾಗಿದ್ದು ಗುಂಬುತ್ತಾಳ್ರಿ. ಯಾಕಂತಂದ್ರೆ ಯಾವ ಲೌಕಿಕ ಒಳಗೆ ನಾವು ಬಹಳ ಆಳವಾಗಿ ಇಳಿದೇವತ್ತಂದ್ರೆ ಅಲ್ಲಿ ನಮ್ಮ ನೆಮ್ಮದಿ ಸಿಗ್ತದಂತ ತಿಳಿದಿರೇನು? ಅಕ್ಕಲಕೋಟೆ ಶರಣರು ಏನೋ ಒಂದು ಪ್ರಸಂಗದೊಳಗ ಯಾರೋ ಒಬ್ಬ ಮಲ್ಲಪ್ಪನವರಿಗೆ ಕೇಳ್ತಾರಂತ, ಯಪ್ಪ ಅಣ್ಣ ಬಸವಣ್ಣ ಇದ್ದಾಗ ಇದೊಂದು ಬದುಕು ಹುಟ್ಟಿ ಬಂದಿತ್ತಂದ್ರೆ ಆ ಅಣ್ಣ ಬಸವಣ್ಣನ ಸಂಗಟ ಕಾಯಕ ಮಾಡಿ ಈ ಬದುಕು ಸಾರ್ಥಕ ಮಾಡ್ಕೊತಿದ್ದೆ ನೋಡು ಅಂತೇಳಿ ಯಾರು? ಶರಣಪ್ಪನವ್ರು ಹಳಹಳಿ ಮಾಡ್ಕೊಂಡಿದ್ರು ಆಗಿನ ಕಾಲಕ್ಕೆ. ಯಾರೇ? ಶರಣಪ್ಪನವರು ಅಣ್ಣ ಬಸವಣ್ಣ ಇದ್ದ ಕಾಲಕ್ಕೆ ನನ್ನೊಂದು ಬದುಕು ಬಂದಿತ್ತಂತಂದ್ರೆ ಅವಳು ಕಾಯಕದೊಳಗೆ ನಾನು ಸೇವಾ ಮಾಡಿ ಮುಕ್ತ ಆಗ್ತಿದಲ್ಲ, ನಾ ಎಂಥ ಪಾಪಿ, ನನ್ನ ಎಂಥ ಕರ್ಮ ಅಂತ ಕಣ್ಣ ನೀರು ತೆಗೆಯುವಾಗ ಮಲ್ಲಪ್ಪನವ್ರ ಅಂತಾರ, ಶರಣಪ್ಪನವ್ರ ಭಾಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಅವರಂತೆ ಸಮರ್ಥ ಜ್ಞಾನಿ ಅದಾನ, ಅವ್ರದೇ ಅವತಾರ ಹುಬ್ಬಳ್ಳಿಯೊಳಗೆ ಜಗದ್ಗುರು ಸಿದ್ಧಾರ್ಥ ಅದಾರ ಬೋರಿ ಅಂತ ಕಳಿಸ್ಕೊಡ್ತಾರೆ. ಔರಂಗ ಪ್ರತಿರೂಪನೇ ಹುಬ್ಬಳ್ಳಿ ಒಳಗೆ ಬಂದಾರ ಅಂತ ಹೇಳ್ತಿದ್ದೇನೆ. ಹುಬ್ಬಳ್ಳಿಗೆ ಬರ್ತಾರ, ಹಲವಾರು ಪವಾಡಗಳು ಅದಾವ, ಇಲ್ಲ ಅಂಬುದು ಮಾತಿಲ್ಲ. ಯಾಕೆ ಹೇಳಕತ್ತೀವಂತಂದ್ರ ಅಕ್ಕಲಕೋಟೆ ಶರಣರು ಅವ್ರಿಗೆ ಯಾವ ರೀತಿಯಿಂದ ಉಪಮೆ ಮಾಡಬೇಕು, ಯಾವ ರೀತಿ ಹೊಗಳಬೇಕು ಅನ್ನೋದು ನಮ್ಮಲ್ಲಿ ಅವು ಇಲ್ಲ. ಎಷ್ಟು ನಮ್ಮ ಸಿದ್ಧಾರಪ್ಪ ನಮ್ಮ ಬಾಯಿ ಒಳಗೆ ಅದಾನ ಅಂತಂದ್ರೆ ಅದು ಯಾರ ಪುಣ್ಯದಿಂದ ನಾವು ಇಟ್ಟು ಹೊಗಳಕತ್ತೀವಿ ಅಂದ್ರೆ ಅಕ್ಕಲಕೋಟೆ ಶರಣರದಿಂದ. ಸಾಧು ಬಂಧನ ನೋಡು ತಂಗಿ, ಸಿದ್ಧಾ ಬಂಧನ ನೋಡು ಅಂತ ಹೇಳಿ ನೀವೆಲ್ಲರ ಹಾಡ್ತೀರಿ. ಯಾರು ಬಂದಾರ ಅದು? ಅರೆ ಅಕ್ಕಲಕೋಟೆ ಶರಣರ. ನಾವು ಭಾಳ ಮಂದಿ 4 ಮಂದಿ ಶಿಷ್ಯರಿಗೆ ನಾವು ಮಾಡ್ಕೋತೀವಿ. ಇವತ್ತಿದ ಹೋಗ್ತದ, ನಾಳೆ ಚಂದ ಮಾತಾಡ್ತೀನಿ. ನಾವು ಭಾಳ ಮಂದಿ ಶಿಷ್ಯರಿಗೆ ನಾವು ಮಾಡ್ಕೋತೀವಿ, ಮತ್ತೊಬ್ರು ಗುರುಗಳಿಗೆ ಒಯ್ದು ಮಾಡ್ಕೋಂಗಿಲ್ಲ ನಾವು. ಆದ್ರೆ ಅಕ್ಕಲಕೋಟೆ ಶರಣರು ಜಗದ್ಗುರು ಸಿದ್ಧಾರಪ್ಪನ ಪಾದಕ್ಕೆ ಎಷ್ಟು ಮಂದಿ ರಾಜರಿಗೆ ತಂದು ಹಾಕ್ಯಾರಿ? 34 ದೇಶದ ರಾಜರಿಗೆ ಅಪ್ಪನ ಪಾದಕ್ಕೆ ತಂದು ಹಾಕ್ಯಾರ ಅಕ್ಕಲಕೋಟೆ ಶರಣರು. ಯಾಕಾಗಿತ್ತು? ಅವ್ರಿಗೆ ಶಿಷ್ಯರು ಮಾಡ್ಕೊಳಕ್ಕಾಗಿದ್ದಿಲ್ಲೇನು? ಅವ್ರು ಅಂದಿದ್ರು, ನಮ್ಮ ಅಪ್ಪಗಳಿಗೆ ನಂದೇನು ಅವಶ್ಯಕತೆ ಇರ್ತಿದ್ರು ಅಕ್ಕಲಕೋಟೆ ಶರಣರು. ಯಾಕಂತಂದ್ರೆ ಅವರು ಬದುಕನ್ನು ಗುರುವಿಗಾಗಿ ಇಟ್ಟಂತವರು. ಗುರು ಇಲ್ಲದೆ ಎಂತಪ್ಪ ಪುರುಷನ ಮುಕ್ತಿ ಸಂಭರಿಸುವುದು? ಅವ್ರು ಅಂತಿದ್ರು, ಗುರುವಿನಿಂದ ಎಲ್ಲವನ್ನು ಕಾರ್ಯ ಶುದ್ಧ ಆಗುತ್ತದ. ಆದ್ರೆ ನಮ್ಮಪ್ಪನ ಕರ್ತವ್ಯ ಏನದ, ನಾ ಮಾಡೇ ತೀರ್ತಿನಂತೆ ಅಕ್ಕಲಕೋಟೆ ಶರಣರು ಸದಾವ ಕಾಲ ನಾಮಸ್ಮರಣೆಗಳಲ್ಲಿ ಇರ್ತಕ್ಕಂಥವರು. ಹೌದಲ್ರಿ? ನೀವು 1 ತಾಸು ಜಪ ಮಾಡ್ರಂತ ಜಪ ಮಾಡಿ ಎಲ್ಲಿ ಹೋಗಿ ಬಿದ್ದಿರ್ತಾವೆ ಯಾರು ನಿಮ್ಮ ಕೈಯನ್ನು? ಹಿಂಗಾಗಿತ್ತು. ಮಾದೇವನ ಹಳೆಯ ಮಾದೇವ ತುಡುಗು ಮಾಡಕ್ ಹೋಗಿದ್ದರು. ಯಾರ್ರಿ? ಮಾದೇವನ ಹಳೆಯ ಮಾದೇವ. ಎಷ್ಟು ಮಂದಿ? 2 ತುಡುಗು ಮಾಡಕ್ ಹೋಗಿದ್ರು. ಅದು ಹೊಟ್ಟಿ ಎಂದು ಅನ್ನ ಕಾಣಲಾರ್ದು ಹಳೆಯ ಮಾದೇವ ಮಾವ ಎಲ್ಲರ ಮನ್ಯಾಗ ತುಡುಗ ಮಾಡಿ 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 ಹೊಟ್ಟೆ ತುಂಬ ತಿಂತಿತ್ತು. ಏನಾಯ್ತು ಒಂದು ಪ್ರಸಂಗದೊಳಗೆ, ಏ ಮಾದೇವ, ಯಾಕೆ ಮಾವ, ಇವತ್ತು ತುಡುಗು ಮಾಡಕ್ ಹೋಗಂಬ. ಅದಕ್ಕೇನು ಗೊತ್ತ, ತುಡುಗ ಅಂದ್ರೆ ಏನು ಗೊತ್ತಿಲ್ಲ. ನಡಿ ಹೊಂಟು. ಎಲ್ಲಿ ಹೊಂಟು? ತುಡುಗರ ಮನೆಗೆ, ದೊಡ್ಡ ಸೌಕಾರ ಮನೆಗೆ ಹೋದ ಗಳಿಗೆ ದೊಡ್ಡ ಮಾದೇವ ಏನ್ ಮಾಡಾಕತ್ತ, ಬಂಗಾರ ರೊಕ್ಕ ಎಲ್ಲೆಲ್ಲದ ಅವ್ ಹುಡ್ಕತ್ತ. ಇವ ಅಳ್ಯ, ಇದು ಹೊಟ್ಟಿ ಕಾಣಲಾರ್ದಿದು,
ಯಾವ ಡಬ್ಬ್ಯಾಗ ಎಲ್ಲಿ ಕುರುಡಿಗೆ ಅದಾವ, ಯಾವ ಡಬ್ಬ್ಯಾಗ ಸಂಡಿಗೆ ಅದಾವ, ಯಾವ ರೊಟ್ಟಿ ಹುಡುಕಾಕತ್ತು. ಅವಾಗ ರಾತ್ರಿ ಮಧ್ಯದಾಗ ಇಬ್ರು ಗಂಡ ಹೆಂಡತಿ ದೊಡ್ಡ ಸಾವುಕಾರ ಮನಿತಾರ, ಮಂಚದ ಮೇಲೆ ಮನೆಗಿದ್ರು. ಅವಾಗ ಏನಾಯ್ತು ಅಂತಂದ್ರ ಡಬ್ಬ್ಯಾಗ ರವಾ ಸಿಕ್ತ. ಏನ್ ಸಿಕ್ತು? ರವಾ ಸಿಕ್ತು. ಏ ಮಾವ ಅಂದತ್. ಯಾಕೋ? ರವಾ ಸಿಕ್ತ. ಅಲ್ಲ ಯಪ್ಪ, ಅಲ್ಲೋ ಉತ್ತಮ ಬಂಗಾರ ರೊಕ್ಕ ಸಿಕ್ಕದು ಹುಡುಕಲು ಬಿಟ್ಟು ಇದ್ಯಾಕೆ ಇದು ನೋಡಲ್ಲ. ರವಾ ಹುಡುಕ್ತು. ಆಮೇಲೆ ಅಷ್ಟರೊಳಗೆ ಮತ್ತೆ ಒಂದು ಮೂಲ್ಯಾಗ ಬೆಲ್ಲ ಸಿಕ್ತಂದು. ಏ ಮಾವ ಯಾಕೋ? ನೋಡಿ ಬೆಲ್ಲ ಹಣಿ ಬಡ್ಕೊಳ್ತೀವ. ಹಣಿ ಬಡ್ಕೊಳ್ಗತ್ತ. ಅಲ್ಲೋ ನಾವ್ ಎದಕ್ ಬಂದೀವಿ? ತುಡುಗ್ ಮಾಡಕ್ ಬಂದೀವಿ. ಇದು ಯಾಕೆ ಮಾಡ? ನೋಡಪ್ಪ, ನಿನಗೇನ್ ಬೇಕು ನೀನು ತಗೋ, ನನಗೇನ್ ಬೇಕೋ ಅದನ್ನ ತಗೋಕತ್ತೀವಿ ಅಂದ. ಅಷ್ಟು ತುಪ್ಪನೂ ಅಲ್ಲೇ ಸಿಕ್ತು. ಹೇಳ್ತೀನಿ, ಅಡಿಗೆ ಮನೆ ಮತ್ತೆ ಎಲ್ಲ ಅಡಿಗೆ ಮನೆ ಸಿಗೋ ವಸ್ತು ಅಲ್ಲೇ ಸಿಗತ್ತು, ಗ್ಯಾಸ್ನು ಅಲ್ಲೇ ಇತ್ತು. ಆ ಜಾಗನ ನೀವಿದ್ರ ನೀವು ಹೋಗಿದ್ರೇನು ಒಮ್ಮರ ತುಡುಗ್ ಮಾಡಂತೆ? ಇಲ್ಲ, ನಾಳೆ ಒಂದಿನ ಹೋಗಿ ಬರ್ರಿ. ಹೇಳ್ತೀನಿ, ಸಿರಾ ಮಾಡ್ದ, ಚಂದಾಗಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಸಿರಾ ಮಾಡ್ದ. ಹೇಳ್ತೀನಿ, ಹಿಂಗೆ ಎತ್ತರ ದಬ್ರಿ ಎತ್ತ ಮೇಲೆ ಬರ್ತಿತ್ತು. ಮಾಡ್ದ. ಏನು ಅಡಿಗೆ ಕೊಲೆಯಾಗ ಕೂತು ಉಂಡ್ರ ಸೌಕರ್ತಿ ಬಂದಳಂದ್ರ ಸುತ್ಕೊಂಡು ಹೋಗ್ತೀನಿ, ಇನ್ನು ಹ್ಯಾಂಗೆ ಮಾಡಬೇಕು ಅಂತೇಳಿ ವಿಷಯ ಮಾವು ಕರ್ಕೊಂಡು ಎಲ್ಲಿ ಹೋದ್ರಿ ಅವ? ಆ ಗೌಡ ಮಕ್ಕೊಂಡು ಬೆಡ್ರೂಮ್ಕ ಹೊಡೆದಿವ. ತಗೊಂಡು ಹೋದ. ಬ್ಯಾಡು, ಕತ್ಲೆಗಿತ್ತು, ಬ್ಯಾಡು, ನಾವೇನು ತುಡುಗು ಮಾಡಕ್ ಬಂದೀವಿ ಅದನ್ನು ಮಾಡೋಣ, ಇದು ಉಣ್ಣಾಮ ಅಂದ ಹೆಡಗಿಗೆ. ಆ ಸೌಕರ್ತಿ ಎದಿ ಮೇಲೆ ಕೈ ಇಟ್ಕೊಂಡು ಮುಕ್ಕೊಂಡಿದ್ದಳು. ನಿಂತ ಗಣ್ಣಾಗ ಏನ್ ಮಾಡಿದ್ರು, ಪಟ್ನೆ ಕೈ ಒಗದಳು. ಇವ್ ಕೈ ಒಗದಗಳಿಗೆ ಏ ಮಾವ ಅಂದಿವ. ಯಾಕ? ಸೌಕರ್ತಿ ಸಿರ ಬೇಡಕತ್ತಾನ. ಮಾವ ಸೌಕರ್ತಿ ಕೈ ಮಾಡಕತ್ತಾಳು, ಸ್ವಲ್ಪ ಸಿರ ಬ್ಯಾಡೋ ಮಾರ ಹಾಕಿ ಹಾಕಲ್ಲ. ಜರ್ಮನೆ ತಗೋತಾಳಾಕಿ ಬ್ಯಾಡ. ಅವ್ರ ಮನೆಯಿಂದ ರವಾ, ಅವ್ರ ಮನೆಯಿಂದ ಬೆಲ್ಲ, ಅವ್ರ ಮನೆಯಿಂದ ತುಪ್ಪ. ಅಕ್ಕಿ ಆಸೆ ಪಟ್ಟು ಬೇಡಾಗತ್ತಾಳ. ಒಂದು ತುಸು ಹಾಕ್ತೀನಿ ಅಂತ ಸುಡು ಸಿರ ಕೈಯ ಹಾಕ್ತೇವೆ. ಪಟ್ಟಂತ ಹೆಂಡತಿ ಕಪಾಳ ಗಂಡು ಪಾಟ್ಲ. ಆ ಎತ್ತುಗಳಿಗೆ ಹಾಕಿ ಹೆಂಡತಿ ಹೊಡ್ಯಾಕಂತ. ಅಲ್ಲ, ನಿನ್ನ ಮನಿ, ನಿನ್ನ ಅಡಿಗೆ ಕೋಲಿ, ನಿನ್ನ ಪಾರದಾನೆ ಕಟ್ಟು ಮಾಡ್ಕೊಂಡು ತಿನ್ನಂತ ನಿನಗೇನು ಬಂದದ ಅಂತ ಹೆಂಡತಿ ಹೊಡ್ಯಾಕತ್ತ. ಆಕಿ ಅಂದ್ರೆ ಮಾಡ್ಕೊಂಡು ತಿಂದ. ಮಾಡ್ಕೊಂಡು ತಿಂದವ್ರು ಯಾರು? ಮಾದೇವನ ಹಳೆ ಮಾದೇವ. ಈಗ ಎತ್ತುಗಳಿಗೆ ಮ್ಯಾಲ ಹೋಗಿ ಕೂತಿದ್ದ, ಹಿತ್ತಲ್ದಾಗ ಹೋಗ್ಬೇಕು. ಹಿತ್ತಲ ಹೊತ್ತು ಗೊತ್ತದ ನೀವು? ಹಿತ್ತಲ ಅಂದ್ರೇನು? ಮನೆ ಹಿಂದೆ ಜಾಗ ಇರ್ತೈತೆ ನೋಡು, ಅದಕ್ಕೇನಂತಾರೆ ತಿಳ್ಕೊಳಕ. ಹಿತ್ತಲ್ದಾಗ ಹೋಗಿ ಕೂತ, ಮ್ಯಾಲ ಹೋಗಿ ಕೂತ ಮಾದೇವ ಮಾವ ಹಳ್ಯಾಕ್ ಕೂತ್ರು. ಹಾಕಿ ಹೆಂಡತಿ ಹೊಡ್ಯಾಳಾಗ ಅದು ಪಾಪ ಹೆಣ್ಮಗಳು ಏನಂತಿತ್ತು, ನೋಡಪ್ಪ, ನಾ ಏನು ಅನ್ಯಾಯದಿಂದ ಮಾಡ್ದಕ್ಕಿನ ಅಲ್ಲ, ನಾ ಭಗವಂತ ನಾಮಸ್ಮರಣೆ ಖರೆ ನಾ ಮಾಡೋದೇ ಖರೆ. ಆದ್ರೆ ಇದು ನಾ ಶಿರ ಮಾಡಿಲ್ಲ ಅಂತ ನಾ ಒಪ್ಪಕತ್ತೀನಿ. ಆದ್ರೆ ನೀ ಮಾಡಿದಂತ ಹೊಡ್ಯಾಕ ಕತ್ತಿದ್ರೆ ಮ್ಯಾಲ ಕೂತ್ಕೊಂಡು ಮಾದೇವ ನೋಡ್ಲಿ ಅಂತ ಅಕ್ಕಿ. ಮ್ಯಾಲ ಯಾರು ಕೂತಿದ್ರು? ಅವಂದ ಓ ಸಕ್ಕರ್ತಿ ನಾಳೆವ ಹಿತ್ತಲ ಕೂತ ನೋಡ ಅಲ್ಲಿ ಮಾದೇವ. ಅವ ಸಿಕ್ಕೊಂಡು ಯಾರು ಬಿದ್ರು? ಬಾರದು ಬಪ್ಪದು ತಪ್ಪದು. ಅರೇ ತಮ್ಮ, ನಮ್ಮ ಸಂಸಾರದೊಳಗೆ ನಾವು ಎಷ್ಟೇ ಆಳವಾಗಿ ಇಳಿದು ಹೋದ್ರೂ ಕೂಡ, ಏನೇ ಮಾಡಿದ್ರು ಕೂಡ ಆ ಸಂಸಾರ ಭ್ರಾಂತಿ ನಮಗೆ ಬಿಡ್ತದೇನಂದ್ರ ಅದು ಬಿಡುವುದೇ ಇಲ್ಲ. ಎಲ್ಲಿ ಹೋದ್ರೆ ಬಿಡ್ತದೆ ಈ ಉಪಾಧಿಗಳು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥರ ಪಾದಕ್ಕೆ ಹೋಗಿ ಬಿತ್ತದ್ದೇ ಖರೆ. ಆದ್ರೆ
ನಿನ್ನ ಭ್ರಮೆಗಳು ನಿನ್ನ ಭ್ರಾಂತಿಗಳು ತಾನಾಗಿ ಹೋಗ್ತಾವು. ಯಾಕಂತಂದ್ರ ಅನಂತ ಸಂಸ್ಕಾರದೊಳಗೆ ಇಳಿದು ಬಂದದಿದು. ಒಮ್ಮೆಗೆ ಗುರುಮಾರ್ಗದೊಳಗೆ ಬರಬೇಕಾದ್ರೆ ಬಹಳ ದುರ್ಲಭ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಯೋನಿಯೊಳಗೆ ಬಂದೆ ಬಾರದು ಸುಖಂಗಳೇನು ಕಂಡೆ. ಇದು ಗುರುಮಾರ್ಗ, ಗುರುನಾಮಸ್ಮರಣೆ ಎಂದೋ ಗೊತ್ತಿತ್ತಂದ್ರೆ ಎಂದೋ ಮುಕ್ತ ಆಗ್ತಿತ್ತು. ಆದ್ರೆ ಇದು ಇಂದಿನ ಅನಂತ ಜನ್ಮದೊಳಗ ಸಂಸ್ಕಾರ ಇಲ್ಲ. ಇದಕ್ಕೆದ್ರ ಸಂಸ್ಕಾರದಂದ್ರ ಈ ಕೆಟ್ಟು ಹೋಗುವಂತ ಪದಾರ್ಥಗಳ ಬಹಳ ಮೋಹ ಮಾಡ್ಕೋತ ಇಲ್ಲಿ ತಕ್ಕ ಬಂದದ. ಕಾಯವಿಡದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯ ಯಾವುದು? ಈ ಶರೀರಕ್ಕ, ಈ ಪಂಚಮಹಾಭೂತ ಶರೀರಕ್ಕ ಉದ್ಧಾರ ಆಗ್ಬೇಕಾಗಿತ್ತು, ಇದು ಧನ್ಯ ಆಗ್ಬೇಕಾಗಿತ್ತು. ಅಂದ್ರೆ ಏನ್ ಮಾಡ್ರಿ ಅಂತ ಹೇಳಿದ್ರು ನಿಜಗೊಂಡ್ರು ಅಂದ್ರ, ನೋಡಪ್ಪ ಇದಕ್ಕೊಂದು ದಾರಿ ಅದ. ಏನು? ನೀವು 48 ದಿವಸಗಳ ಕಾಲ ಏನ್ ಮಾಡಿರಿ? ಓಂ ನಮ ಶಿವಾಯ ಅಂತ ಅಂದಿರಲ್ಲ. ಈ ಶರೀರ ಧನ್ಯ ಆಗಬೇಕಾಗಿದೆ ನಿಂತುಕೊಂಡ್ರು ಹೇಳಿದ್ರು. ಕಾಯವಿಡದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯ ಯಾವುದು ಅಂದ್ರೆ ನಿಜ ಶಿವ ಮಂತ್ರವನ್ನ ಅಂತಂದಾಗ ಅದು ಯಾವ ಮಂತ್ರ? ನೀವು 48 ದಿವಸಗಳ ಕಾಲ ಮಾಡ್ಕೊಂಡು ಬಂದ್ರಿ, ಅದುವೇ ಓಂ ನಮ ಶಿವಾಯ. ನೀವು ಮುಕ್ತ ಆಗೇ ಬಿಟ್ಟಿರಿ, ನೀವು ಮುಕ್ತರ ಆಗೇ ಬಿಟ್ಟಿರಿ ಪುಣ್ಯಾತ್ಮರೇ. ಇವತ್ತೆ ಭಾವ ಮಾತಾಡಂಗಿಲ್ಲ. ಪೂಜ್ಯರು ಬಂದಾಗ ತುಲಾಭಾರ ಅದಾವ. ಆ ತುಲಾಭಾರ ಪೂಜ್ಯರ ಆಶೀರ್ವಚನ ನಾವು ನೀವು ನೋಡಿ ಯಥಾಸ್ಥಿತಿಯಿಂದ ನಾಳೆ ಕರೆಕ್ಟ್ 7:15 ಪುರಾಣ ಚಾಲು ಮಾಡ್ತೀನಿ. ನೀವು ಬಂದರೆ ಬರ್ರಿ, ಬಿಟ್ಟರೆ ಕೊಡಿ. ಯಾಕ್ರಿ ಅದು ನನ್ನ ಭಕ್ತರು ಹಿಂಗೆ ಹೇಳಿದ್ರೆ ಅವರು 9ಕ್ಕೆ ಬರ್ತಾರೆ. ಇದು ಹಿಂಗೆ ನೋಡಿದ್ರು 9 ಇದು 9ಕ್ಕೆ ಬರ್ರಿ. ಎಷ್ಟಕ್ಕೆ ಬರ್ತೀರಿ? ನಾವು ಹಿಡ್ದ ಅಂತ ಬರ್ತೀವಿ. ಮಾದೇವನಾಗ ಮಾಡಬೇಡ್ರಿ. ಮತ್ತೆ ಸಂತೋಷ. ಬೆಳಗಿನ ಜಾವ ಹಿಡಿದು ಗುರು ಕಾರ್ಯಕ್ರಮ ಎಲ್ಲವನ್ನು ನೋಡ್ಕೊಂಡು ಬಂದೀವಿ. ಅದಕ್ಕೆ ಇನ್ನ ಪೂಜ್ಯರ ಆಶೀರ್ವಚನ ಇರ್ತದ. ತುಲಾಭಾರ ಭಾಳ ಅದಾವ. ಯಾಕಂತಂದ್ರೆ ಕಾಂಚನಂ ಕಾರ್ಯ ಸಿದ್ಧಿ. ನಮ್ಮ ಮಾತಲ್ಲಿ ಏನು ನಡೆಯಂಗಿಲ್ಲ. ನಮ್ಮ ಮಠಗಳು ನಡಿಬೇಕಾದ್ರೆ ಎಲ್ಲ ಇದ್ರದ ಬೇಕು. ಅದಕ್ಕೆ ಎಲ್ಲರೂ ಒಂದೊಂದು ತುಲಾಭಾರ ಬರ್ಸ್ಯಾರ. ಯಾರು ಬರ್ಸಲಿ ಯವ ನಿಮ್ಮ ಜನ್ಮ ಮುಕ್ತ ಆಗಬೇಕಾದ್ರೆ ಈಗ ಒಂದು ಅವಕಾಶ ಸಿಕ್ಕಾದ. ನಿಮ್ಮ ಪಾಪ ಪರಿಹಾರ ಆಗಬೇಕಾಗಿತ್ತು. ನಿಮ್ಮ ಮನೆಯ ಕಂಟಕಗಳೆಲ್ಲ ದೂರ ಹೋಗಬೇಕಾಗಿತ್ತು. ದವಾಖಾನಿಗೆ ಹೋದ್ರೆ 1,00,000 ಕೊಡ್ರಿ ಅಂದ್ರೆ 1,00,000 ಹಾಕಿ ಬರ್ತೀರಿ. ನೀವು ಅಲ್ಲಿ ಒಂದು 10,000 ರೂಪಾಯಿ ಬಿಡ್ರಿ ಅಂತ ಡಾಕ್ಟ್ರ್ ಅಂತೀರೇನು? ಬಿಡ್ರಿ ಅಂದ್ರೆ ನಿಮ್ಮ ಕಿಡ್ನಿನ ತಗೋತಾನವ. ಹ್ಯಾಂಗ ಡಾಕ್ಟ್ರ್ 1,00,000 ಕೊಡ್ರಿ ಅಂದ್ರೆ ಹ್ಯಾಂಗೆ ಕೊಟ್ಟು ಬರ್ತೀರಿ? ಇಲ್ಲಿ ಭವರೋಗ ವೈದ್ಯ ಸದ್ಗುರುನಾಥ ಅಕ್ಕಲಕೋಟೆ ಶರಣಪ್ಪನವ್ರು ಅದಾರ. ಆ ಅಪ್ಪನ ಒಂದು ತುಲಾಭಾರ ಮಾಡಿದ್ರೆ ನಿಮ್ಮ ಸಾಯುವಂತಕ್ಕೆ ನಿಮ್ಮ ಮನೆತನಕ್ಕೆ ಯಾವ ಕಷ್ಟನೇ ಬರಂಗಿಲ್ಲ. ಬರ್ಸ್ರಿ, ಯಾರ್ಯಾರು ಬರ್ಸೋರಿದ್ರಿ ಈಗ ಅವಕಾಶ ಐತಿ. ಆಮೇಲೆ 4ನೇ ತಾರೀಕು ಮುಗಿದ ಬಳಿಕ ನಾವು ಬರ್ಸ್ತಿದ್ದೇವಲ್ರಿ ಸ್ವಾಮಿ. ಒಂದು ಹಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಿಂಗಳ ಹೆಂಗಿದ್ರು ಗೋರ್ಮೆಂಟ್ದಿಂದ 1500 ರೂಪಾಯಿ ಕೊಡಾಕತ್ತಾರ. ಎಷ್ಟು ಮಂದಿ ಒಳ್ಳೆ ಮಾಡೀರಿ. ಆಮೇಲೆ ರೂಮ್ನ ಬಂದು ಹೇಳ್ರಿ, ಬರ್ಸ್ರಿ. ಸದ್ಗುರುನಾಥನ ಕಾರ್ಯ ಬಹಳ ಉನ್ನತ ಕಾರ್ಯ. ಈ ಕಾರ್ಯಕ್ಕೆ ದೇವಾನುದೇವತೆಗಳು ಬಂದು ಅನುಗ್ರಹ ಮಾಡಿ ಹೋಗ್ತಿರ್ತಾರ. ಆ ಟೈಮ್ದೊಳಗೆ ನೀವು ಸೇವೆ ಮಾಡಿದ್ರಿ ಅಂದ್ರೆ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ. ಕೆಟ್ಟದ ಕೇವಲ 5,000 ರೂಪಾಯಿ ಅಷ್ಟೇ ಐತೆ ಒಂದು ತುಲಾಭಾರ. ಹೌದಲ್ರಿ ಕಮಿಟಿ ಅವರು? ಮತ್ತೆ ಇಲ್ಲಿ ಕಡೆ 4-5 ಕೊಡೋದಾಗಿತ್ತು. ಎಷ್ಟು ಮಾಡ್ಯಾರ್ರಿ? ನಾಳೆ ಬರೆಸ್ತೇನೆ, ಬರೆಸಲಾರ್ದವ್ರು ಇಲ್ಲಿಗೆ ನಾ ಕೊಡ್ತೀನಿ. ಮುಂದಿನ ಸಲ ನಾ ಬಂದಾಗ ಒಂದು ಹಾಕಿ ಕೊಡಕತ್ತೀರಿ. ಹೆಂಗೆ ಮಾಡ್ತೀರಿ? ಬರೆಸ್ತೀರ? ಯಾಕಂದ್ರೆ ನಮ್ದೊಂದು ಸಂಕಲ್ಪ. 72 ತುಲಾಭಾರ ಆಗ್ಯಾವ. ಅಕ್ಕಲಕೋಟೆ ಶರಣರದು ಬರೀ ರಜತ ಅಷ್ಟೇ ಅನಿಸ್ಕೊಂಡಿದ್ದೇವೆ. 25 ಮಾಡಿ ಅಷ್ಟೇ ಅನಿಸ್ಕೋಬೇಕಂದಿದ್ದೀವಿ. ಅದು ಅಮೃತ ತಕ್ಕ ಬಂದದ. ಅಮೃತ ತಕ್ಕ ಬ್ಯಾಡ. 4ನೇ ತಾರೀಕದೊಳಗೆ ಎಷ್ಟು ಮಾಡೋಣ ಅಂತಂದ್ರೆ ಎಷ್ಟು ಮಾಡೋಣ? 101 ತುಲಾಭಾರ ಮಾಡೋಣ.
ಬರ್ತಿಲ್ಲ ನೀವು ಬರೆಸ್ತೀರಿ. ಯಾರು ಬರ್ಸಂಗಿಲ್ಲ ಅವ್ರು ರಾತ್ರಿ ನೋಡಿ ನಿಮ್ಗೆ ಗೋಳು ಹೆಂಗೆ ಆಗ್ತದೆ. ನನಗೆ ಗೊತ್ತೈತೆ ಅದನ್ನು, ನನಗೆ ಗೊತ್ತೈತೆ. ಆ ಬರಾಳ ಅಧ್ಯಕ್ಷರ ಸೈಕಲ್ ಬಲ್ಲಿ ಗಾಡಿ ತರಬೇಕ್ರಿ, ಇದು ಹೇಳಿ ಮುಗಿಸ್ತೀನಿ. ಸೈಕಲ್ ಬಲ್ಲಿ ನಮ್ಮ ಗಾಡಿ ತರಬೇಕವ, ಏನು ಎಕ್ಸಿಡೆಂಟ್ ಆಗಿ ಸತ್ತಿತ್ತು ಏನಾಗಿ ಸತ್ತಿತ್ತು ಗೊತ್ತಿಲ್ಲದು. ಹೋಗ್ತೀನಿ 3 ಕಾಲ 6 ಕಣ್ಣು ಒಂದಕ್ಕೆ ಹೋಗ್ತೀನಿ, ಬಲೆ ದೇವ್ರು ಬಿಡಿಸ್ತೀನಿ ಹೊರತಾಗಿ ನನ್ನ ಕಾಲ ನಡಿನ ಮುಂದಕ್ಕೆ ಬಿಡಲಿಲ್ಲ ಅದು. ನಾನು ಹಿಂಗ್ಯಾಕಾಯ್ತು ಮಾರಾಯ, ಮುಂಜಾನೆ ಪೂಜೆ ಚಲೋ ಮಾಡ್ಕೊಂಡೇನಿ, ಹಿಂಗ್ಯಾಕಾಯ್ತು ಅಂದೆ. ಸಾಕು ನೀನು ನುಂಗಾ ಬಿಡ್ತೀನಿ ಅಂತ. ಯಪ್ಪ ಇನ್ನ ಭಾಳ ನಮ್ದು ಹೇಳಿ ನೀನು ನುಂಗಾ ಬಿಡ್ತೀನಿ ಅಂತದು. ನುಂಗಬೇಡ, ನನಗೆ ಒಬ್ಬನೇ ನುಂಗಿದ್ರೆ ನೀನು ಹೊಟ್ಟೆ ತುಂಬಂಗಿಲ್ಲ. ನನಗೆ ಒಬ್ಬನಿಗೆ ನುಂಗಿದ್ರೆ ಹೊಟ್ಟೆ ತುಂಬಂಗಿಲ್ಲ. ನೀಲಂ ನಗರದಾಗ ಕಾರ್ಯಕ್ರಮ ನಡೆದ, ಯಾರ್ಯಾರು ತುಲಾಭಾರ ಬರ್ಸಂಗಿಲ್ಲ ಅವ್ರವ್ರ ಮನೆಗೆ ಹೋಗಿ ರಾತ್ರಿ ನುಂಗು ಅಂಥೇಳಿ ತಂದು ಹೊಸ ಅಧ್ಯಕ್ಷರು ಹೊಸ ಬಿಲ್ಡಿಂಗ್ ತಗೊಂಡಾರ. ಅದ್ರ ಮ್ಯಾಲ ಕುಂಡ್ರಿಸಿ ಯಾರು ತುಲಾಭಾರ ಬರ್ಸಂಗಿಲ್ಲ ಹಂಗೆ ಮಾಡ್ತೀವಿ ಪಕ್ಕ. ಮತ್ತು ಇದು ಸುಳ್ಳು ಅಂತ ತಿಳ್ಕೊಂಡ್ರೆ ತರಲಿ ಮಾಡ್ತಿಲ್ಲ ಒಳಗ ಬೇಡ ಹಂಗೆ ಬರ್ಸಿ. ನಾಳೆ ಬಹಳ ಸಂತೋಷ, ಯಾಕಂದ್ರೆ ಅದೊಂದು ನಮ್ಮ ಸಂಕಲ್ಪ. ಅಕ್ಕಲಕೋಟೆ ಶರಣರದು 25 ತುಲಾಭಾರದಿಂದ 101 ತುಲಾಭಾರ ಮಾಡ್ಯಾರಂತೆ. ಅಕ್ಕಲಕೋಟೆ ಶರಣರ ಕೀರ್ತಿ ಗಗನಕ್ಕೆ ಏರ್ಲಿ ಅಂತ ಹೇಳುತ್ತಾ ನನ್ನೆರಡು ಮಾತು ಗುರುಪಾದಕ್ಕೆ ಅರ್ಪಿಸುತ್ತೀನಿ. ಹರಿಯೋಂ ಹಲವು ಮಾತೆಯನ್ನು ನೀನು ಒಲಿದು ಪಾವನಿಷ್ಟ ನೆರವೇರಿಸುವ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಪಸ್ತಮೀಯ ಎನ್ನ ಆರೋಗ್ಯ ಗುರುದೇವನ ಶ್ರೀಚರಣವನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಅಕ್ಕಲಕೋಟೆಯ ಸದ್ಗುರು ರೇವಣ ಸಿದ್ಧ ಶ್ರೀಚರಣರನ್ನು ಗುರು ಪರಂಪರೆಗೆ ಹಣೆಮಣಿಯುತ್ತ ಸದ್ಗುರು ರಾಮಲಿಂಗ ಶ್ರೀಚರಣರನ್ನು ಸದ್ಗುರು ಚಿಕ್ಕರೇವಣ ಶ್ರೀಚರಣರನ್ನ ಈ ಪಾದವೆಂದು ಗ್ರಂಥ ಕೋಟೆಯ ಭಕ್ತಿ ನಮನವನ್ನು ಸಲ್ಲಿಸಿ ಹುಬ್ಬಳ್ಳಿಯ ಜಗದ್ಗುರು ಅದ್ವೈತ ಸಾರ್ವಭೌಮನಾಗಿರುವಂಥ ಸಿದ್ಧಾರೂಢರನ್ನು ಮದುವೆ ಮಾಡಿಕೊಂಡು ಬಸವಾದಿ ಪ್ರಮಥರನ್ನ ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ ತತ್ವಜ್ಞಾನಿಗಳನ್ನ ಸ್ಮರಣೆ ಮಾಡಿಕೊಂಡು ಶ್ರೀಮಠದ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮ್ ಕತ್ತೂರಿಗೆಯವರನ್ನ ಮದುವೆ ಮಾಡಿಕೊಂಡು ಟ್ರಸ್ಟ್ ಕಮಿಟಿಯವರೇ, ತಾಯಂದಿರೇ, ತಂದೆಯಂದಿರೇ, ಮುದ್ದು ಮಕ್ಕಳೇ, ತಮಗೆಲ್ಲರೂ ಶರಣಾರ್ಥಿಗಳನ್ನು ತಿಳಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವ 48 ದಿವಸಗಳ ಪರ್ಯಂತ ಜಪ ಮೌನಾನುಷ್ಠಾನದಲ್ಲಿ ಪಾಲ್ಗೊಂಡು ಭಕ್ತರ ಉದ್ಧಾರ, ಜಗತ್ತಿನ ಕಲ್ಯಾಣ ಮತ್ತು ಶಾಂತಿಯ ವರ್ಧನೆಗಾಗಿ ಮೌನಾನುಷ್ಠಾನವನ್ನು ಮಾಡಿರುವಂಥ ನೈದರ್ಗಿಯ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರುವಂತಹ ಶತಸ್ಥಲ ಬ್ರಹ್ಮ ಅಭಿನವ ರೇವಣ ಸಿದ್ಧ ಪಟ್ಟದೇವರ ಶ್ರೀಚರಣಕ್ಕೂ ಹಾಗೆ ಇಲ್ಲಿಯ ಪರಂತರ ತಮ್ಮೆಲ್ಲ ಬಹು ಸುಂದರವಾಗಿ ಅಧ್ಯಾತ್ಮದ ಚಿಂತನೆಯ ಮೂಲಕ ಗುರುವಿನ ಮಹಿಮೆಯನ್ನು ಒಳಪಡಿಸಿದಂತಹ ಪೂಜ್ಯರ ದೇವರಿಗೂ ಕೂಡ ಅವರ ಪಾದಕ್ಕೆ ಶರಣೆಂದು ಬಹಳ ಸಂತೋಷ ಸಂಭ್ರಮದ ವಿಷಯ. ಒಂದು ದಿವಸ ಉಪವಾಸ ಇರಕ್ಕಾಗಲ್ಲ ನಮಗೆ. ಆಗ್ತದೆ ಉಪವಾಸ ಇರಬೇಕಾಗಿತ್ತಂದ್ರೆ ಹಿಂದಿನ ದಿವಸನೇ ನಾವೆಲ್ಲ ಅದಕ್ಕೆ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ನಾಳೆ ಶಿವರಾತ್ರಿ ಐತಿ ಅಂತಂದ್ರ ಇವತ್ತೇ ಎಲ್ಲ ತಯಾರ. ನಮಗೆಲ್ಲ ಗೊತ್ತದ ಈ ಮಂಗೆ ಇರ್ತೈತೆ, ಮಂಗೆ ವಾರ ಕೋತಿ ಪಾಡ ಏನಂತ ಬಾಲ್ಯ
ಇಲ್ಲಿ ಗಂಟಾಗಿರ್ತಾವ ಗಂಟ. ಯಾಕೆ ಗಂಟಾಗಿರ್ತದಂದ್ರ ನಾಳಿನಗೋಸ್ಕರ ಅದು ಇಟ್ಕೊಂಡು ಕೂತಿರ್ತದಂತ. ಶಿವರಾತ್ರಿಗೆ ಒಂದು ಸಲ ಎಲ್ಲ ಮಂಗ್ಯಗಳು ಕೂಡಿ ಮೀಟಿಂಗ್ ಮಾಡ್ತಾವ. ಮೀಟಿಂಗ್ ಏನು ಮೀಟಿಂಗ್ ಅಂದ್ರೆ ಎಲ್ಲಾ ಜನರು ಮಾನವರು ಮಂಗನಿಂದ ಮಾನವರು ಆದವರೆಲ್ಲ ಮಾನವರೆಲ್ಲ ಉಪವಾಸ ಮಾಡ್ತಾರೆ. ನಾವು ಉಪವಾಸ ಮಾಡೋಣ ಅಂತ ಎಲ್ಲ ಮಂಗ್ಯಗಳೆಲ್ಲ ಕೂಡಿ ಬಾಳೆಗಳು ಕೂಡಿ ಚರ್ಚೆ ಮಾಡುವಂತ. ಅದ್ರಾಗ ಆಯ್ತು ನಾವೆಲ್ಲರೂ ಕೂಡ ಉಪವಾಸ ಮಾಡೋಣ. ಆದ್ರೆ ಒಂದು ಮಂಗ್ಯ ಆಗ್ತದ, ಏನಿಲ್ಲ ಉಪವಾಸ ಮಾಡಿ ಮರುದಿವ್ಸ ನಮ್ಗೆ ಶಕ್ತಿ ಇಲ್ಲ ಅಂತಂದ್ರೆ ಗಿಡ ಹತ್ತಕ್ಕಾಗಲ್ಲ, ಮರ ಏರಕ್ಕಾಗಲ್ಲ. ಮರ ಏರಕ್ಕಾಗಲ್ಲ, ಅವಾಗ ಏನ್ ಮಾಡೋಣ ಅಂತಂದ್ರೆ ಮೊದ್ಲೇ ಕಡ್ದು ಇಡೋಣ ಅಂತ ಅಂತಾವ ಕೆಲವು ಮಂಗ್ಯ. ಹಿರಿ ಮಗ ವಯಸ್ಸಾಗಿತ್ತಲ್ಲ ಅದಂತ ಗಿಡ ಏರಿ ಮೊದ್ಲೇ ಹಣ್ಣು ಕಡ್ದು ಇಡೋಣ. ಆದ್ರೆ ಇನ್ನೊಂದು ಮಂಗ್ಯ ಏನಂತದ ಕೋತಿ, ಅಲ್ಲ ಗಿಡದಂತ ತೆಗ್ದಿದ್ದು ಕರೆಕ್ಟ್ ಅದ, ಹೆಣ ಇಟ್ರಿ ಸರಿಯಾಗದ, ಕೈ ಎತ್ಕೊಂಡು ಬಾಯಾಗ ಹಾಕೊಳಕಾಗ್ಲಿಲ್ಲ ಏನ್ ಮಾಡೋದು ಅಂತ ಒಂದ್ ಮಂಗ್ಯ. ಅದಕ್ಕೆ ಏನಂತಂದ್ರೆ ಮೊದ್ಲೇ ಸಿಪ್ಪಿ ಎಲ್ಲ ತೆಗೆದಿಡೋಣ ಅಂತ ಒಂದ್ ಮಂಗ್ಯ. ಸಿಪ್ಪಿ ಎಲ್ಲ ಬಾಳೆಹಣ್ಣಿನ ಸಿಪ್ಪಿ ಎಲ್ಲ ತೆಗೆದಿಡೋಣ. ಅದೇಪ್ಪ ಮತ್ತೆ ತಗೊಂಡು ಎತ್ತಕ್ಕಾಗಲ್ಲತ್ತಂದ್ರ ಇಟ್ಕೊಂಡೆ ಕೂಡ ನೋಡೋಣ ಅಂತ ಅಂತಾವ. ಅದಕ್ಕೆ ಮಂಗ್ಯನ ಒಳಗೆ ಎಲ್ಲ ಗಟ್ಟಿರ್ತಾವಲ್ಲ ತಾಟ್ ಕೂತಿರ್ತಾರೆ. ಹಾಗೆ ಏನೊಂದು ಇಲ್ಲದೆ, ಯಾವುದನ್ನ ಸಂಗ್ರಹವಿಲ್ಲದೆ, ಯಾರಿಗೂ ಪ್ರಚಾರ ಮಾಡದೆ, ನಿಮ್ಮ ಗುರುಗಳು ಏನ್ ಮಾಡಿರ್ತಂದ್ರ ಯಾವುದೋ ಇಲ್ಲದೆ 48 ದಿವಸಗಳ ಅನುಷ್ಠಾನದ ಜಪ ಅನುಷ್ಠಾನ ಇದೆಲ್ಲ, ಮೌನಾನುಷ್ಠಾನ ಇದೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಗುರುನಾಥರು ಕೂಡ ಮೌನವಾಗಿದ್ದರು, ಮೌನ ಯೋಗಿ ಅಂತ ಅನ್ಸ್ಕೊಂಡ್ರು. ಸಿದ್ಧಾರೂಢರು ಹೇಳಿದ್ರು, ನಾ ಮಾತನಾಡಿದ್ದೇನೆ, ನೀ ಮಾತನಾಡಬೇಡ ಅಂತ ಹೇಳಿದಾಗ ಅದಕ್ಕೆ ಮೂಕನಾಗಬೇಕು, ಜಗದೊಳಗೆ ವ್ಯಾಖ್ಯಾಗಿರಬೇಕು ಅಂತ ಹೇಳಿದ್ರು. ಆ ಮೂಕದಲ್ಲಿ ಮೌನದಲ್ಲಿಯೇ ಶಕ್ತಿ ಇದೆ ಅನ್ನುವಂಥದ್ದನ್ನ ಇವತ್ತು ಇಲ್ಲೆಲ್ಲ ಸೇರಿದ್ರೆಲ್ಲ ನೂರಾರು ತುಲಾಭಾರವೇ ಸಾಕ್ಷಿ, ನೀವೆಲ್ಲ ಸೇರಿದ್ರೆ ಸಾಕ್ಷಿ ಅಂತ ನಾನು ಅನ್ಕೋತೇನೆ. ಅಂತ ಗುರು ಅಷ್ಟೇ ಅಲ್ಲ, ನೀವು ಕೂಡ ಬೆಳಗಿನ ಜಪ ಮಾಡಿರಿ, ಪ್ರತಿನಿತ್ಯ ಜಪ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಹೇಳಿದ್ದಾರೆ ಸಂತರು ಮಹಾತ್ಮರು. ನೀ ಯಾಕೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅನ್ನುವಂಥ ಶಕ್ತಿಯನ್ನ ಕರಿ ಅಂಜುವುದು ಅಂಕುಶಕ್ಕೆ, ಗಿರಿ ಅಂಜುವುದು ಕುಲಶಕ್ಕೆ, ತಮ್ಮಂದ ಅಂಜುವುದು ಜ್ಯೋತಿಗೆ, ಪಂಚ ಮಹಾಪಾತಕ ಅಂಜುವುದು ಕೂಡಲ ಸಂಗಮ ದೇವರ ನಾಮಕ್ಕೆ ಅಂತ ಹೇಳಿದ್ರು ಬಸವಣ್ಣವರು. ಹಾಗೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರುವುದರಿಂದ ಎಲ್ಲ ಪಾಪಗಳು ಪಂಚ ಮಹಾಪಾತಕವನ್ನು ನಾಶ ಆಗ್ತದೆ ಅಂತಂದ್ರೆ ಇಡೀ ಒಂದು ತಿಂಗಳ ತಿಂಗಳವರೆಗೂ ಕೂಡ ನಾವೆಲ್ಲ ಪರಮಾತ್ಮನ ಜ್ಞಾನದಲ್ಲಿ ಇದಕ್ಕೂ ತಿಂಗಳವರೆಗೆ ನಾವೆಲ್ಲ ಜಪಾನುಷ್ಠಾನ ಮೌನಾನುಷ್ಠಾನವನ್ನ ಎಲ್ಲರ ಮಾಡ್ತಾ ಬಂದಿರ್ತಂದ್ರೆ ಇದಕ್ಕೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆ ಇದು ವಿಚಾರ ಮಾಡಿ ಚಿಂತನೆ ಮಾಡಿದ್ರೆ ನನ್ ಕಡೆ ಕೊಡ್ರಿ ಲಕ್ಷ್ಯ ಮಾತಾಡೋದಕ್ಕೆ ನೋಡ್ಬೇಕು ನೀವು ಟಿವಿ ಎಲ್ಲ. ನಮ್ದೆಲ್ಲ ಕರ್ಮಗಳಿದ್ದಾವೆ, ಸಂಚಿತ ಕರ್ಮ, ಆಗಮ ಕರ್ಮ ಏನದವಲ್ಲ, ಪ್ರಾರಬ್ಧ ಕರ್ಮಗಳೆಲ್ಲ ಇದಾವಲ್ಲ. ವಿಚಾರ ಹೇಳ್ತೇನೆ, ನಾವು ಜನ್ಮ ಜನ್ಮಾಂತರದ ಕರ್ಮಗಳಿದಾವ ನಮಗೆ. ಸಾಕಷ್ಟು ಪುಣ್ಯದ ಕರ್ಮ ಇರಲಿ ಅಥವಾ ಪಾಪದ ಕರ್ಮ ಇರಲಿ, ಆ ಕರ್ಮವೆಲ್ಲ ನಾಶ ಆದಾಗ ಮಾತ್ರ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ಕರ್ಮ ಎನ್ನುವಂಥದ್ದು ಆ ಕರ್ಮ ವಿಚಾರ ಮಾಡಿ ಇದೇನದಲ್ಲ, ಇದು ತುಂಬಾ ಒಂದು ಹುಲ್ಲಿನ ಹೊರೆ ಅಂತ ತಿಳ್ಕೊ, ಹುಲ್ಲು ತುಂಬ ಅಂತ ತಿಳ್ಕೊಳ್ಳಿ. ಹುಲ್ಲಿನ ಹೊರಗೆ ಒಂದೇ ಕಡ್ಡಿ ಗೀಚಿದ್ರೆ ಸಾಕು, ಸುಟ್ಟು ಭಸ್ಮ ಆಗ್ತದೆ. ನಾವು ಜನ್ಮ ಜನ್ಮಾಂತರದಿಂದ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಬಂದಿದ್ದೀವಲ್ಲ, ಆ 84 ಲಕ್ಷ ಜೀವರಾಶಿಯಲ್ಲಿ ಅನುಭವಿಸಬಾರದಂತೆಲ್ಲ ದುಃಖ ಕಷ್ಟ ಸುಖ ಕರ್ಮ ಎಲ್ಲವನ್ನ ಅನುಭವಿಸಿ ಬಂದೇವಿ. ಆ ಕರ್ಮ ಎನ್ನುವುದಂದ್ರ ನೀನ್ಯಾಕೆ ನಿನ್ನ ಹಂಗೆ ಹಾಕು ಅಂತ ಹೇಳಿದಾಗ ಒಂದು ನಾಮದ ಬಲ ತಂದಿದ್ರೆ ಒಂದು ಕಟ್ಟಿ ಹಂಗೆ ಗೀಚಿದ್ರೆ ಹುಲ್ಲೆಲ್ಲ ಸುಟ್ಟೋಗ್ತದಲ್ಲ, ಹಾಗೆ ಕರ್ಮ ಎನ್ನುವಂತ ಹುಲ್ಲೆಲ್ಲ ಸುಟ್ಟು ಹೋಗಿ ಇವತ್ತು ಎಲ್ಲ ಹೆಂಗಂದ್ರೆ ಪವಿತ್ರ ಆತ್ಮರಾಗಿದ್ರು ಇವತ್ತೆಲ್ಲ. ಇಂಥ ಹೃದಯವನ್ನ
ಅದಕ್ಕಿಂತ ಪವಿತ್ರವಾದಂತ ಹೃದಯದಲ್ಲಿ ಮಾತ್ರ ಅಕ್ಕಲಕೋಟೆಯ ರೇವಣಸಿದ ಶಿಷ್ಯರು ಇರ್ತಾರ, ಸದ್ಗುರು ಜಗದ್ಗುರು ಹುಬ್ಬಳ್ಳಿಯ ಸಿದ್ಧಾರರು ಇರ್ತಾರಂತ ಅನಿಸ್ತಾರೆ. ಅಂತ ಹೃದಯದಲ್ಲಿ ಮಾತ್ರ ವಾಸವಾಗ್ತಾರೆ. ಯಾಕಂದ್ರೆ ಮನೆಯೊಳಗೆ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನದೊಳಗೆ ರಜ ತುಂಬಿ ಮನೆಯೊಳಗೆ ಇದ್ದಾನೋ ಇಲ್ಲ ಅಂತ ಕೇಳಿದ್ರೆ ಇವತ್ತು ನಮ್ಮ ಮನಸ್ಸು ಹೇಗಾದ್ರೆ ಸ್ವಚ್ಛ ಆಗೈತಿ ಇವತ್ತು. ಅಂತ ಸ್ವಚ್ಛವಾದಂತ ಮನಸ್ಸಿಗೆ ಸದ್ಗುರುನಾಥ ಮಾತ್ರ ಒಲಿಯಲಿಕ್ಕೆ ಸಾಧ್ಯ. ಇವತ್ತು ಅವ್ರು ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಜಪ ಮಾಡಿದ್ದೇವೆ. ಜಪ ಮಾಡಿರಲ್ಲ ಮುಂಜಾನೆಲ್ಲ ನಾನೆಲ್ಲ ಮೊಬೈಲ್ ನೋಡಿದೀನಿ, ನೀವೆಲ್ಲ ಮಾಡ್ತಾ ಇರೋದು ಬಹಳ ಚೆನ್ನಾಗಿ ಮಾಡ್ತಾರೆ. ಇವತ್ತು ಈ ಸಂಸಾರ ಸಾಗರದ ಕಷ್ಟ ಇದೆ, ದುಃಖ ಇದೆ. ಈ ಸಾಗರದಿಂದ ಆ ಸಾಗರ ಕಡೆ ಆ ದಂಡೆ ಹೋಗ್ಬೇಕಾಗಿತ್ತಂದ್ರೆ, ಈ ರೂಢಿಯ ತೊರೆದು ಆ ರೂಢಿಗೆ ಹೋಗ್ಬೇಕಾಗಿತ್ತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ದೋಣಿ ಬೇಕು, ಅಂಬಿಗ ಬೇಕಲ್ಲ. ಅದಕ್ಕೆ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಾನಿನ್ನ ನಂಬಿದೆ ಅಂತ ಹಾಡಿದ್ರು. ಅದಕ್ಕೆ ಅಂಬಿಗನ ಆಗಿರ್ತಕ್ಕಂಥ ಅಂಬಿಗನ ಮಂತ್ರ ಯಾವುದಾದ್ರೂ ಇದ್ರೆ ಅದು ಶಿವಮಂತ್ರ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯಾಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಡೆದು ಹೊರಭೋಗ ಮೋಕ್ಷ ಕೊಡುವಂತ ಮಂತ್ರ ಅದು ಶಿವಮಂತ್ರ ಇದೆ. ಅಂತಹ ಶಿವಮಂತ್ರವನ್ನು ಗುರುಗಳ ಸಮೇತವಾಗಿ ಎಲ್ಲರೂ ಪ್ರತಿನಿತ್ಯ ಪಠಣ ಮಾಡಿದ್ರಿ, ಧ್ಯಾನ ಮಾಡಿದ್ರಿ, ಉಪಾಸನ ಮಾಡಿದ್ರಲ್ಲ, ನಿಜಕ್ಕೂ ಆ ಅಂಬಿಗ ಪರಮಾತ್ಮ ಗುರು ಅನ್ನುವಂತ ಅಂಬಿಗ ನಿಮ್ಮ ಆ ಮಂತ್ರದ ಸಹಾಯದಿಂದ ಈ ಭವಸಾಗರವನ್ನು ದಾಟಿಸ್ತಾನೆ ಅನ್ನುವಂಥದ್ದನ್ನ ಮರಿಬಾರದು. ನೀವು ನಮ್ಮ ಕಡೆ ಲಕ್ಷಿಲ್ಲ ಗೊತ್ತಲ್ಲ, ಪೇಟ ಸುತ್ತಕೊಂಡು ನಮ್ಗೆ ಯಾವ ಸುತ್ತಾರ ಅಂತ ಗೊತ್ತು. ನಾನು ಹಣೆಬಾರ ಹಿಂಗೆ ಇರ್ತದೆ. ಈ ಪುರಾಣ ಪ್ರವಚನ ಕೇಳಬೇಕಾದ್ರೆ ಈ ನಡು ಏನಾದ್ರು ಮಾಡಾಕತ್ತಾರ ತಂದು ಯಾರು ನನ್ನ ಕಡೆ ನೋಡಂಗಿಲ್ಲ. ದೈವಿನ ಕೂಡಿಸಿ ಬಿಟ್ಟಿರ್ತಾರೆ ಕಮಿಟಿ ಅವ್ರು, ನಿಮ್ಮನ್ನ ನೋಡಂಗಿಲ್ಲ. ಅವ್ರು ಬರೋರು ಹೋಗೋರು ಅವ್ರಿಗೇನು ಮಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾರೆ ಬೇರೆ. ಅದಕ್ಕೆ ಎಲ್ಲರೂ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ರಿ. ನಾನು ಹೆಚ್ಚು ಮಾತಾಡಂಗಿಲ್ಲ, ಅದಕ್ಕೆ ಟೈಮ್ 5-10 ನಿಮಿಷದೊಳಗೆ ಮುಗಿಸ್ಲಿಕ್ಕೆ ನಂಗೆ ಅಪ್ಪಣೆ ಆಗೈತಿ. ಅವಕಾಶ ಸಿಕ್ಕರೆ ಮುಂದೆ ನೋಡೋಣ. ಸದ್ಗುರು ಅಕ್ಕಲಕೋಟೆ ಅಪ್ಪಳಾಗಲಿ, ಹುಬ್ಬಳ್ಳಿ ಅಪ್ಪಳಾಗಲಿ, ಅವರ ಆಶೀರ್ವಾದ. ಅದಕ್ಕೆ ನೀವೆಲ್ಲ ಏನ್ ಮಾಡ್ತಿದ್ರಿ ಅಂದ್ರೆ, ಈಗ ತುಲಾಭಾರವನ್ನು ಮಾಡ್ತಾ ಇದ್ರಿ, ಗುರುಗಳು ತುಲಾಭಾರ. ಆದ್ರೆ ಒಂದು ಮಾತು ನಿಮ್ಗೆ ಒಂದೊಂದ್ಸಲ ನಂಗೆ ಸಂಶಯ ಬರ್ತೈತಿ. ಗುರುವಿನ ಮಹಿಮೆಯನ್ನ ಸಪ್ತ ಸಾಗರದಲ್ಲಿರ್ತಕ್ಕಂಥದ್ದು ನೀರು ಮಸಿ ಮಾಡಿಕೊಂಡು, ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನ ಲೇಖನಿ ಮಾಡಿಕೊಂಡು ಅಲ್ವಾ, ಭೂಮಿನೇ ಕಾಗದವಾಗಿ ಮಾಡ್ಕೊಂಡ್ರೆ ಬರೆಯಕತ್ರ ಮುಗಿಯಂಗಿಲ್ಲ ಅಂತ ಅಂತಾರ. ಗುರುವಿನ ಮಹಿಮೆ, ಗುರುವಿನ ಶಕ್ತಿ, ಗುರುವಿನ ಲೀಲೆ ಆಗಲ್ಲ ಅಂತಾರೆ. ಆದ್ರೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನ್ ಮಾಡ್ಬೇಕು ಹೇಳಿದ್ರು ಗುರುಗಳು, ಕಾಂಚನಂ ಕಾರ್ಯಸಿದ್ಧಿ ಅಂತ. ಕೆಲಸ ಆಗಬೇಕು, ಒಂದಲ್ಲ ಎರಡಲ್ಲ, ನೂರಾರು ಕೆಲಸಗಳಿರ್ತವೆ, ಮಠದ ಕೆಲಸಗಳಿರ್ತವೆ, ಕಮಿಟಿ ಕೆಲಸಗಳಿರ್ತವೆ. ಆ ಕೆಲಸಗಳಾಗಬೇಕಾದ್ರೆ ಬೇಕಲ್ಲ. ಅದಕ್ಕೆ ಅದನ್ನ ಸಹಾಯಾರ್ಥವಾಗಿ ಬಂದಂತ ಅತಿಥಿಗಳಿಗೆ ಸನ್ಮಾನ ಇರ್ತೈತಿ, ಪ್ರಸಾದ ಇರ್ತೈತಿ, ಆಮೇಲೆ ಗುರುಗಳಿಗೆಲ್ಲ ಗೌರವ ಕೊಡಬೇಕಾಗ್ತದೆ. ಅದೆಲ್ಲ ಮಾಡ್ಬೇಕಾದ್ರೆ ನೀವು ಕೊಟ್ಟಾಗ ಸಮುದ್ರ ನೀರು ಸಮುದ್ರಕ್ಕೆ ಚೆಲ್ಲಂಗಿಲ್ಲ ಕೆಲಸ. ಅದಕ್ಕೆ ನೀವೆಲ್ಲರೂ ಕೂಡ ಈಗಾಗಲೇ 70 ಮೇಲೆ ಆಗಿದ್ದಾರೆ ಅಲ್ವಾ. ಗುರುಗಳು ಹೇಳಿದ ಸಂಕಲ್ಪ 100 ಮೇಲೆ ಆಗ್ಬೇಕಂತ. ರೇವಣ ಸಿದ್ಧ ಶಿವಶಂಕರ ಜಯಂತಿ ಎಷ್ಟಾಯ್ತು ಗೊತ್ತಾ? ಎಷ್ಟನೇ ಜಯಂತಿ ಆಯ್ತು? 101. ಆ ಜಯಂತಿ ಆಗಿರೋ 100 ಮ್ಯಾನ್ ದಾಟೈತಿ, 100 ಆಗೈತಿ ಜಯಂತಿ. ಅಷ್ಟೇ ಆಗ್ಬೇಕು ಅನ್ನುವಂಥ ಸಂಕಲ್ಪ. ಅಂತಹ ಸಂಕಲ್ಪಕ್ಕೆ ಸಿದ್ಧಾಂತ ಮೂರ್ತಿಯನ್ನ, ಸದ್ಗುರು ರೇವಣ ಸಿದ್ಧ ಅಪ್ಪಗಳವರ ಮೂರ್ತಿಯನ್ನ ತುಲಾಭಾರ ಜೊತೆಗೆ 1.5 ತಿಂಗಳ 48 ದಿವಸಗಳ ಒಂದು ಮಂಡಲವರೆಗೆ ಅನುಷ್ಠಾನವನ್ನು ಮಾಡಿದ ಗುರುಗಳಿಗೂ ಕೂಡ ತುಲಾಭಾರವನ್ನು ಮಾಡ್ತಾ ಇದ್ದಾರೆ. ಪಾರ್ವತಿ ಲಕ್ಷ್ಮಿ ಒಂದು ಸಲ ಜಗಳ ಆಡೋದಂತೆ. ಗೊತ್ತಲ್ಲ, ಅವೆಲ್ಲ ಅತ್ತಿ ಸೊಸೆ ನಾಗನಿ ಮೈದೆಲ್ಲ ಇರ್ತಾರೆ. ನಿಮ್ಗೆಲ್ಲ ಅವ್ರು ನಮ್ಗೆ ಹೇಳಕ್ ಆಗಲ್ರಿ, ಅವೆಲ್ಲ ನನ್ನ ಹೆಂಡತಿ ಕತೆ ನಾನ್ ಹೇಳಂಗಿಲ್ಲ. ಪಾರ್ವತಿ ಮತ್ತ ಲಕ್ಷ್ಮಿ ಜಗಳ ಆಡೋದಂತೆ. ನಿನ್ನ ಗಂಡ ಶಿವ ಬೂದಿ ಕೊಡಕ ಸ್ಮಶಾನದಲ್ಲಿರುವಂತ ಅಂತ ಲಕ್ಷ್ಮಿ ಪಾರ್ವತಿಗೆ ಹೇಳ್ತಾಳ. ಪಾರ್ವತಿ ತಾನೇಂತಾಳ, ನನ್ನ ಗಂಡ ಏನಂತಾಳ ವಿಷ್ಣು. ಯಾಕಂದ್ರೆ ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ ಮಾತು.
ಅವ ಬೂದಿ ಬಳಿಕ ಸ್ಮಶಾನ ಮಾಸಿ ನೀನು ಹತ್ತಿರ ಇರಲಿಲ್ಲ ನೋಡು ನನ್ನ ಗುರು ನನ್ನ ಗಂಡ ಹೆಂಗದ ನಾರಾಯಣ ಆಡಂಬರ ವೈಭವ, ಅವನು ಆಡಂಬರ ವೈಭವ ಆಭರಣಗಳು ಹಾಕೊಂಡಿದ್ದಾನೆ. ನಾನು ನೋಡಿ ಹೆಂಗ ಎಲ್ಲ ಪಿತಾಂಬರ ಕೊಯ್ಯಾಗ ಕೊರಳಾಗೆಲ್ಲ ಆಭರಣಗಳು ಹಾಕೊಂಡಿನಿ. ಏನಿಲ್ಲ ನೀನು ಹತ್ತಿರ ತಂದಾಗ ಹೆಂಡತಿ ಗಂಡಿಗೆ ಹೇಳ್ತಾಳೆ, ಲಕ್ಷ್ಮಿ ಹಿಂಗ ಅಂದಳು ಅಂತೇಳಿ ಗಂಡಿಗೆ ಹೋಗಿ ಪರಮಾತ್ಮ ಅಂತಾನ. ಪರಮಾತ್ಮ ಏನ್ ಮಾಡ್ತಾನೆ, ಒಂದು ವಿಭೂತಿ ಕೊಡ್ತಾನೆ. ವಿಭೂತಿಯನ್ನ ಕೊಟ್ಟಂತಾನೆ. ಈ ವಿಭೂತಿ ತೂಕದಷ್ಟೇ ಹೋಗಿ ನಿನಗೆ ಏನ್ ಬೇಕೆಲ್ಲ ತಗೊಂಡು ಬಾ ಅಂತ ಕುಬೇರನ ಹತ್ತಿರ ಪಾರ್ವತಿಯನ್ನ ಶಿವ ಕಳಿಸ್ತಾನೆ. ಆ ಕುಬೇರ ಏನ್ ಮಾಡ್ತಾನೆ, ಆ ವಿಭೂತಿ ಗಾತ್ರ ಏನ್ ಮಾಡ್ತಾನೆ, ಒಂದು ತಕ್ಕಡಿಯಲ್ಲಿ ಪರಡಿ ಬುಟ್ಟಿ, ಆ ಒಂದು ಬುಟ್ಟಿಯಲ್ಲಿ ವಿಭೂತಿ ಇಡ್ತಾನೆ, ಇನ್ನೊಂದು ಬುಟ್ಟಿಯಲ್ಲಿ ಅವನಿರ್ತಕ್ಕಂಥ ವಸ್ತುಗಳನ್ನ ಹಾಕೊಂಡು ಹೋಗ್ತಾನೆ. ಆ ಎಷ್ಟು ವಸ್ತುಗಳು ಹಾಕಿದ್ರು ಕೂಡ ವಿಭೂತಿ ಏಳಲೇ ಇಲ್ಲ. ಇದು ಈ ತುಲಾಭಾರ ಅನ್ನುವಂಥದ್ದು ಆಗಿಂದಲೇ ಬಂದಿರುವಂಥದ್ದು, ಪೌರಾಣಿಕ ಕಥೆಗಳಿಂದ ಬಂದಿರುವಂಥದ್ದು, ಈಗಿಂದಲ್ಲ. ಹಾಗೆ ವಿಭೂತಿಯನ್ನು ಒಂದು ತಟ್ಟೆಯಲ್ಲಿ ಒಂದು ಪರಡಿಯಲ್ಲಿ ಹಾಕಿ ವಸ್ತುಗಳೆಲ್ಲ ಹಾಕೊಂಡು ಹೋದ್ರು ವಿಭೂತಿ ಏಳಲಿಲ್ಲ. ಆಗ ಪಾರ್ವತಿಗೆ ಅರಿವಾಯ್ತಂತ, ಆಭರಣಗಳಿಗಿಂತಲೂ ಶ್ರೇಷ್ಠವಾದಂತ ಆಭರಣ ಯಾವ್ದಂದ್ರೆ ಅಗ್ನಿ ರೀತಿ ಭಸ್ಮ, ವಾಯು ರೀತಿ ಭಸ್ಮ, ಜಲಮೇತಿ ಭಸ್ಮ, ಸ್ಥಳಮೇತಿ ಭಸ್ಮ, ಯೋಮೇತಿ ಭಸ್ಮ, ಭಸ್ಮೇತಿ ಭಸ್ಮ ಅನ್ನುವಂಥದ್ದು ಏನಿದೆಯಲ್ಲ, ಇದು ತ್ರಿಪುಂಡ ಧಾರಣೆ ಮಾಡತಕ್ಕಂಥ ಭಸ್ಮದಲ್ಲಿ ಎಲ್ಲಾ ಶಕ್ತಿ ಇದೆ. ಇದಕ್ಕಿಂತಲೂ ಭಾರ, ಇದಕ್ಕಿಂತಲೂ ತೂಕ ಇರುವಂತದ್ದು ಐತಿ ಅಂತ ಆ ವಿಭೂತಿಯನ್ನು ತಗೊಂಡು ಬಂದು ಪರಮಾತ್ಮ ಅಂತೇಳಿ ವಿಭೂತಿಯೇ ಶ್ರೇಷ್ಠ ಅನ್ನುವಂಥದ್ದು ವಿಭೂತಿ ಲೇಪನೆ ಮಾಡ್ತಾರಂತ. ಹಾಗೆ ಇವತ್ತು ನಾವು ಗುರುಗಳು ಅಂತಂದ್ರೆ ಸಾಮಾನ್ಯರಲ್ಲ. ಸದ್ಗುರು ರೇವಣ ಸಿದ್ಧ ಶರಣರಾಗಲಿ, ಹುಬ್ಬಳ್ಳಿಯ ಸಿದ್ಧಾರೂಢರಾಗಲಿ, ಅವರೆಲ್ಲ ವಿಭೂತಿ ಪುರುಷರಿದ್ದಾರೆ. ಆ ವಿಭೂತಿಯನ್ನು ಯಾವ ರೀತಿಯಾಗಿ ಕುಬೇರ ಕೊಡಕ ಪ್ರಯತ್ನ ಮಾಡಿದಲ್ಲೋ ಹಾಗೆ ನೀವೆಲ್ಲರೂ ಕೂಡ ಕುಬೇರ, ನೀವೆಲ್ಲರೂ ಇವತ್ತು ನೀವೆಲ್ಲದೇನು, ಯಾಕಂದ್ರೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುರಿದು ಬೀಸುವ ಗಾಳಿ ನಿಮ್ಮ ದಾನ ಹೇಳಿದ್ದಾರೆ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು ಅನ್ಯರ ಹೊಗಳುವ ಕುಂಡಿಗಳೆಂಬೆ ರಾಮನಾಥ. ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಡೆ ನೆನೆಯದ ಕುಂಡಿಗಳೆಂಬೆ ರಾಮನಾಥ. ಹಾಗೆ ದಾಸಿಮನೆಯವರು ಹೇಳಿದ ಹಾಗೆ ಇವತ್ತು ಈ ಶರೀರ ಪರಮಾತ್ಮ ಕೊಟ್ಟಿದ್ದಾನೆ. ಪರಮಾತ್ಮನ ಸ್ವರೂಪ ಅಪ್ರತ್ಯಕ್ಷ ಮಹಾದೇವ ಆ ರೂಪೇಣ ಅಪ್ರತ್ಯಕ್ಷ ಗುರು ರೂಪೇಣ ಸರ್ವರ್ತತೆ ಅಂತ ಸಿದ್ಧಾಂತಿಕವನ್ನು ಹೇಳ್ತಾರೆ. ಅಂದ್ರೆ ನಾವು ಗುರುಗಳನ್ನು ನೋಡಕ್ಕಾಗಲ್ಲ, ದೇವರನ್ನು ನೋಡಕ್ಕಾಗಲ್ಲ, ಆ ದೇವರ ಗುರುರೂಪವಾಗಿ ಬಂದಿದ್ದಾನೆ. ಅಂತ ಗುರುವಿನ ತುಲಾಭಾರವನ್ನ ಮಾಡೋದಕ್ಕಾಗಿ ಎಲ್ಲರೂ ಕೂಡ ಅನೇಕ ರೀತಿಯಾಗಿ ಸಹಾಯ ಸಹಕಾರವನ್ನ ಮಾಡ್ತಾ ಇದ್ದೀರಿ. ಒಳ್ಳೆಯ ಕಾರ್ಯಕ್ರಮವನ್ನ ಇಟ್ಟಿದ್ದಾರೆ. 4ನೇ ತಾರೀಕಿಗೆ ಮೆರವಣಿಗೆ ಅತ್ಯಂತ ವೈಭವದಿಂದ ಮೆರವಣಿಗೆ ನಡೀತಾ ಇದೆ. ತಾವೆಲ್ಲರೂ ಕುಂಭ, ಕಳಸ, ಆರತಿ ಎಲ್ಲಿಗೆ ಬರ್ತೀರಿ, ಪ್ರತಿ ವರ್ಷ ನೋಡ್ತಾ ಇರ್ತೀನಿ ನಾನು. ಎಲ್ಲಿ ಇಲ್ಲಿಲ್ಲ, ಮೊಬೈಲ್ ಮೇಲೆ ಅಂತ ಕಾರ್ಯಕ್ರಮವನ್ನ ಎಲ್ಲ ಮಾಡ್ತಾ ಇದ್ರಿ. ಬಹಳ ಸಂತೋಷ ಆಗ್ತದೆ. ಈ ಶಕ್ತಿಯಿಂದ ನಿಮಗೆಲ್ಲ ಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಅಕ್ಕಲಕೋಟೆಯ ಸದ್ಗುರು ರೇವಣ ಸಿದ್ಧ ಶ್ರೀ ಶರಣರ ಆಶೀರ್ವಾದ ಇರ್ತಾರೆ. ಎಲ್ಲಾ ಕಡೆ ಮಠಗಳು ನೂರಾರು ಮಠಗಳಾಗಿದ್ದಾವೆ. ಅಂತ ಮಠಗಳಲ್ಲಿ ಸಲಗರದ ರಾಮಲಿಂಗ ಅಪ್ಪಗಳು ಮಠ, ಆ ಮಠಕ್ಕೆ ನಾವೆಲ್ಲರೂ ಕೂಡ ಬರಬೇಕು. ನಿಮ್ಮ ಮಠ ಅದು ಗುರುಗಳ ಮಠ, ಆ ಮಠಕ್ಕೆ ತಾವೆಲ್ಲರೂ ಬರಬೇಕು. ಅದಕ್ಕೆ ಇವತ್ತು ಸಾಗರ, ಅದಕ್ಕೆ ರಾಮಲಿಂಗಪ್ಪರ ಮಠದಿಂದ ಗುರುಗಳಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ 48 ದಿವಸ ಉಪವಾಸ ಕೊಡುವುದು ಸಾಮಾನ್ಯ ಅಲ್ಲ. ಅದಕ್ಕೆ ಆ ಶಕ್ತಿಯನ್ನ ಅವರು ಪಡೆದಂತೆ, ಯಾಕಂದ್ರೆ ದಾರ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಹೂವಿನ ಜೊತೆಗೆ ಹೋಗ್ತದಲ್ಲ, ಹಾಗಾದ್ರೆ ಗುರು ಅನ್ನುವಂಥದ್ದು ಗುರುವಿನ ಜೊತೆಗೆ ನಾವೆಲ್ಲರೂ ದಾರಗಳ ರೂಪದಾಗಿದ್ದೇವೆ. ಯಾಕಂದ್ರೆ ಮಣಿಗಳ ಸೂತ್ರದಂತೆ ಪ್ರಣಯ ನೀನಿಪ್ಪೆ ಅಯ್ಯ ಎಣಸುಡೆ ಮಣಿಗಿನ್ನ ಸೂತ್ರ ಬಂದಿ ಅಂತ ದಾಸರಿಂದ ಹೇಳ್ತಾರೆ. ನಾವೆಲ್ಲ ಮಣಿಗಳು ಸೂತ್ರದಾಗಿದ್ದಂಗೆ ಅದಕ್ಕೆ ಗುರುಗಳು ಪಾದ, ಗುರುಗಳ ಶಿರ, ಗುರುಗಳ ತೆರೆ ಸೇರಬೇಕಾಗಿತ್ತು. ಅಂದ್ರೆ ಅವರ ಶಕ್ತಿಯನ್ನು ತಮಗೆಲ್ಲ ಆಶೀರ್ವಾದ ಮೂಲಕ ಧಾರೆ ಎರಿತಾ ಇದ್ದಾರೆ. ಆ ಧಾರೆಯನ್ನ ಸದಾ ಕಾಲ ತಮ್ಮ ಹೃದಯದಲ್ಲಿ, ತಮ್ಮ ಮನದಲ್ಲಿ ಇರಲಿ ಅನ್ನುವಂಥದ್ದು ಈ ತುಂಬ ಹೃದಯದಿಂದ ಹಾರೈಸಿ ನಮ್ಮ ಸಲಗರದ ಸದ್ಗುರು ರಾಮಲಿಂಗ ಶಿವಶರಣರ ಮಠದಿಂದ ಅವರಿಗೊಂದು ಗೌರವ, ಗುರುಗಳಿಗೊಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಕಾರ್ಯಕರ್ತರಿಗೆ ನಾವು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವಹರ. ಸದ್ಗುರು ರೇವಣ ಸಿದ್ಧ ಶಿವಶರಣ ಸ್ವಾಮಿ ಮಹಾರಾಜ ಕಿ, ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ, ಸದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ ಕಿ, ಸದ್ಗುರು ರೇವಣ ಸಿದ್ಧ ಶಿವಶರಣ ಸ್ವಾಮಿ ಮಹಾರಾಜ ಕಿ, ಸದ್ಗುರು
रामलिंग शिवशरण स्वामी महाराज की, सकल साधु संत महाराज की। जय नमः पार्वती शिव हर। अब सरकारी